ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸಮಾವೇಶ ಮಾಡಿ ನಮ್ಮ ಜನಾಂಗದವ್ರನ್ನೆಲ್ಲ ಸೇರಿಸಬೇಕು, ರಾಜ್ಯದ ಕೆಲವು ಹೋರಾಟಗಳಲ್ಲಿ ನಾವು ಭಾಗಿಯಾಗಬೇಕು ಅಂತ ವಿಚಾರದಲ್ಲಿ ನಾವು ಮಾಸಿಕ ಸಭೆಗಳನ್ನು ಮಾಡ್ತಾ ನಿಟ್ಟಿನಲ್ಲಿ ನನ್ನ ಸೋದರ ಮಾಧವ್ ಹೇಳಿದ್ರು, ಜಿಲ್ಲೆಯಲ್ಲಿ ಎಲ್ಲರೂ ಕ್ರೀಡಾಕೂಟಗಳು ನಡೆಸ್ತಾ ಇದ್ದಾರೆ. ನಾವು 2 ಬಾರಿ ಕ್ರೀಡಾಕೂಟಗಳನ್ನು ನಡೆಸಿದ್ದೇವೆ. ಆದರೆ 10 ವರ್ಷಗಳಿಂದ ನಾವು ಕ್ರೀಡಾಕೂಟಗಳನ್ನು ನಡೆಸೋಕ್ಕಾಗ್ತಾ ಇಲ್ಲ, ನಾವು ಒಂದು ಒಗ್ಗಟ್ಟಿಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ನನಗೆ ಮನಸ್ಸಲ್ಲಿ ತಳಮಳ ಇತ್ತು, ಆಗ್ತದಾ ಇಲ್ವಾ ಅಂತ. ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ಇಲ್ಲ ಮಾಡೋಣ ಅಂತ. ಕೇವಲ 21 ದಿನಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ 21 ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಸಮಾಜದ ಕಾರ್ಯಕ್ರಮಗಳು ಮತ್ತು ಈ ಹಿಂದೆ ಇತ್ತು ಕೆಲವ 10 ವರ್ಷಗಳಿಂದ ಸ್ಥಗಿತಗೊಂಡಿರುವ ವಿಚಾರ ಹಲವಾರು. ಹಾಗಾಗಿ ಅದರ ಬಗ್ಗೆ ಅವರು ಮಾಡಿದ್ದವರಿಗೆ ಎಲ್ಲರಿಗೂ ಅಭಿನಂದನೆಗಳು. ಯಾಕೆ ಅಂತಂದ್ರೆ ಒಂದು ಕಾರ್ಯಕ್ರಮ ಮತ್ತು ಸಂಘ ನಡೆಸುವಂಥದ್ದು ಅಷ್ಟು ಸುಲಭವಾದ ಕೆಲಸವಲ್ಲ. ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ನಾನು ಮನಪೂರ್ವವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಧನ್ಯವಾದಗಳು ಅನಿಸುತ್ತೆ. ಈ ಹಿಂದೆ ಆದಂಥ ಅಧ್ಯಕ್ಷರುಗಳು ಯಾರೆಲ್ಲ ಇದ್ದಾರೆ, ಕಾರ್ಯದರ್ಶಿಗಳು ಯಾರೆಲ್ಲ ಇದ್ದಾರೆ, ಅವ್ರಿಗೆ ಯಾಕೆ ಅಂತಂದ್ರೆ ಏನು ಕಷ್ಟ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ ಒಂದು ಸಂಘವನ್ನು ನಡೆಸೋದು. ಹಾಗಾಗಿ ಆ ಕಾರ್ಯಕ್ರಮವನ್ನು ಮಾಡಿ ಇಷ್ಟೆಲ್ಲ ಮಾಡಿದ್ರು ಅವರಿಗೆಲ್ಲರಿಗೂ ನನ್ನ ಸಂಘದ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಾವು ಸಮಾವೇಶ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಹಾಗಾಗಿ ಮುಂದಿನ ಸಮಾವೇಶಕ್ಕೆ ಪುನಃ ಎಲ್ಲರನ್ನೂ ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮರಾಗಬೇಕು ಅಂತ ಅನ್ಕೊಂಡಿದ್ದೀವಿ. ಹಾಗಾಗಿ ತಾವೆಲ್ಲರೂ ನನಗೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಗಮಿಸಿರುವಂತ ನಮ್ಮ ರಾಜ್ಯಾಧ್ಯಕ್ಷರು ತಾವಿದ್ದೀರಿ. ತಮಗೆ ಇಡೀ ಕೊಡಗು ಜಿಲ್ಲೆಯ ಮಡಿವಾಳ ಬಾಂಧವರ ಪರವಾಗಿ ಹೃತ್ಪೂರ್ವವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮತ್ತು ತಮ್ಮನ್ನ ತಾವು ನಡೆಸುತ್ತಿರುವ ನಮ್ಮ ಜನಾಂಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ತಾವೇನು ಅಡಿಪಾಯ ಹಾಕಿ ನೀವು ಹೋರಾಟ ನಡೆಸ್ತಿದ್ದೀರಾ, ಇಡೀ ಕೊಡಗು ಜಿಲ್ಲೆಯ ಎಲ್ಲ ಮಡಿವಾಳ ಬಾಂಧವರು ತಮ್ಮೊಂದಿಗೆ ಇರ್ತೀವಿ ಅಂತ ಹೇಳ್ತಾ ತಮ್ಮನ್ನ ಏನಾದರೂ ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಮ್ಮನ್ನು ತಾವು ಜೊತೆಗೂಡಿಸಿ ಕೈ ಕುರ್ಜಿಸಿ ಕರ್ಕೊಂಡು ಹೋಗಿ ಅಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ತಾವು ಯಾವುದೇ ವಿಚಾರದಲ್ಲಿ ಇರಲಿ, ಯಾಕೆ ಅಂತ ಹೇಳಿದ್ರೆ ನಮ್ಮ ಜನಾಂಗಕ್ಕೆ ಸ್ವಲ್ಪ ರಾಜಕೀಯ ಪ್ರಾತಿನಿಧ್ಯ ಕಮ್ಮಿ ಮತ್ತು ಸಂಘಟನೆಗಳಲ್ಲಿ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಸ್ವಲ್ಪ ನಾವು ಹಿಂದೆ ಇದ್ದೇವೆ ಅಂತ ಅನ್ಕೊಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ರಾಜಕೀಯದಲ್ಲಿದ್ದು ನನಗೆ ಅನುಭವ ಇದೆ. ಹಾಗಾಗಿ ತಾವುಗಳು ಕೂಡ ರಾಜಕೀಯವಾಗಿ ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ವಿಧವಾದ ವ್ಯವಸ್ಥೆಗಳಿರಲಿ, ತಾವು ರಾಜಕೀಯಕ್ಕೆ ಒಂದು ಅನುವು ಮಾಡಿಕೊಡಬೇಕು, ಅವ್ರಿಗೆ ಒಂದು ಬಲವನ್ನು ತುಂಬಬೇಕು ಅಂತ ತಮ್ಮ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಕಲ್ಪನೆ ಏನು ಅಂತ ಹೇಳಿದ್ರೆ, ಈ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು ಕಡೆ ನಾವು ಒಂದು ಜಾಗ ಮಾಡಬೇಕು ಅಂತಿದ್ದೇವೆ. ಈ ಜಾಗಕ್ಕೆ ನಾವು ನಮ್ಮ ಆತ್ಮೀಯರ ಶಾಸಕರಾದಂಥ ಎಸ್ ಪಲ್ಲಣ್ಣನವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು ಸೂಕ್ತ ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ. ನನ್ನ ವಿಚಾರ ಏನು, ನನ್ನ ಆಡಳಿತದ ವಿಚಾರ ಏನು ಅಂತ ಒಂದು ಶಾಲೆಯನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ನಾವೊಂದು ವಿಚಾರವನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ತಾವೆಲ್ಲರೂ, ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಸಮುದಾಯ ಭವನ ಕಟ್ತಾರೆ, ಮದುವೆ ಮಾಡ್ತಾರೆ, ಆದರೆ ಪ್ರಪ್ರಥಮವಾಗಿ ನಮ್ಮ ಜನಾಂಗದವರು ಓದಬೇಕು. ದಯವಿಟ್ಟು ಓದಿ. ಎಲ್ಲಿ ನಿನಗೆ ಸರಸ್ವತಿ ಇರ್ತಾಳೋ ಅಲ್ಲಿ ಲಕ್ಷ್ಮಿ ತಾನಾಗೇ ಬರ್ತಾಳೆ. ಯಾಕೆ ಅಂತಾರೆ ಇವತ್ತೆಲ್ಲಾದರೂ ನಮಗೆ ಎಷ್ಟೋ ಜನ ಮನೆಗೆ ಹೋದಾಗ ಯಾವ ರೀತಿಯನ್ನು ನಮ್ಮ ಧನ ಸಹಾಯ ಮಾಡಿದ್ದಾರೆ ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಆರ್ಥಿಕವಾಗಿ ಬಲವಾಗಿದ್ದಾರೆ. ಕೆಲವು ಜನರು ಒಂದು ಸ್ವಾಭಾವಿಕವಾಗಿ ಒಂದು ಒಂದು ಇದರ ರೂಪದಲ್ಲಿದ್ದಾರೆ. ಏನಂತಾರೆ, ನಾನು ಹೇಳ್ಕೊಂಡ್ಬಿಟ್ರೆ ಏನಾದ್ರು ಮಡಿವಾಳ ಅಂತ ಹೇಳ್ಕೊಂಡ್ಬಿಟ್ರೆ ನನಗೆ ಸಮಸ್ಯೆ ಆಗ್ತದೆ ಅಂತ. ಅಂಥವ್ರನ್ನ ದಯವಿಟ್ಟು ಮನೆ ಬಾಗಿಲಿಗೆ ಸೇರಿಸ್ಬೇಡಿ. ಅಂಥವ್ರಿಂದ ನಮಗೇನು ಬೇಡ, ಅವರಿಂದ ದಯವಿಟ್ಟು ಸೇರಿಸ್ಬೇಡಿ. ಮಡಿವಾಳ ಅಂತ ಹೇಳಿದ್ರೆ ಗೊತ್ತಿರಬೇಕು. ಯಾಕೆ ಅಂತಂದ್ರೆ ಇಷ್ಟು ಜನ ಎಲ್ಲ ನೀವು ಸೇರಿದಿರಲ್ಲ, ಒಂದೇ ಒಂದು ವಿಚಾರ, ಒಂದು ಜಾತಿ. ಈ ಜಾತಿ ಕ್ರೀಡಾಕೂಟಕ್ಕೆ ನಾನು ಮಾಡಿದಾಗಲೇ ಮಾತ್ರ, ಯಾರೋ ನನಗೆ ಎನ್ ರಾಜೇಶ್ ಹೇಳಿದ್ರು, ಕ್ರೀಡಾಕೂಟಕ್ಕೆ ಮಾತ್ರ ಎಲ್ಲ ಬಂದು ಸೇರೋದು ಅಂತ. ಅದು ಸತ್ಯ. ಅದೇ ಸಮಾವೇಶ ಮಾಡಿದ್ರೆ ಹುಡುಗರೆಲ್ಲ ಹೇಳ್ತಾರೆ, ಯಾರಪ್ಪ ಹೋಗ್ತಾರೆ ಅಲ್ಲಿಗೆ, ಏನು ಭಾಷಣ ಕೇಳೋದವ್ರ ಹತ್ರ ಅಂತ. ನಮ್ಮ ಹಿರಿಯರ ಹತ್ರ ಮಾತ್ರ ಮಾತಾಡೋದು. ಹಾಗಾಗಿ ನಮ್ಮನ್ನ ನೀವೆಲ್ಲರೂ ಕೂಡ ಇಷ್ಟು ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀರಿ. ತಾವೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸ್ವಾಮೀಜಿಗಳು ದೂರದ ಊರಿಂದ ಬಂದಿದ್ದೀರಿ. ತಮ್ಮನ್ನು ಮತ್ತೊಮ್ಮೆ ಈ ಜಿಲ್ಲೆಗೆ ಬರಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ತಾವು ಬಂದಿದ್ದಕ್ಕೆ ಇಡೀ ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ತಮಗೆ ಉತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆ ಕ್ರೀಡಾಕೂಟ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲೂ ಜನ ಇದ್ದಾರೆ ಅಂತ ತೋರಿಸ್ಲಿಕ್ಕೆ ಅಂತ ಅಷ್ಟೇ.
ಕ್ರೀಡಾಕೂಟ ಮಾಡಲಿಲ್ಲ, ಬೇರೆ ವಿಚಾರಗಳಲ್ಲಿ ಏನಾದರೂ ನಾವು ಸಮಾವೇಶ ಮಾಡಲಿಕ್ಕೆ ವ್ಯವಸ್ಥೆಗಳಿಗೆ ಹೋಗಿದ್ರೆ ಕೆಲವು ಜನಸಂಖ್ಯೆ ಕಮ್ಮಿ ಆಗಬೇಕು ಅಂತ ಭಯದಿಂದ ನಾವು ಕ್ರೀಡಾಕೂಟನ ಆಯೋಜಿಸ್ತೇವೆ. ಆದರೆ ಈ ಕ್ರೀಡಾಕೂಟದಲ್ಲಿ ಯಾವುದಾದ್ರೂ ತಪ್ಪಾಗಿದ್ರೆ, ಯಾರಿಗಾದ್ರೂ ಜೋರಾಗಿ ನಮ್ಮ ಸಂಘಟನೆಯವರು ಯಾರಾದರೂ ಮಾತಾಡಿದರೆ, ಏನಾದರೂ ಅಪ್ಪಿತಪ್ಪಿ ಆಗಿದ್ರೆ ದಯವಿಟ್ಟು ಎಲ್ಲರ ಮುಖಾಂತರ ನಾವು ತಮ್ಮನ್ನು ಕ್ಷಮೆಯನ್ನು ಕೇಳ್ತೇನೆ. ಮತ್ತು ನಾನು ಮುಂದಿನ ದಿನಗಳಲ್ಲಿ ತಾವು ಕೊಡುವ ಎಲ್ಲ ಸಲಹೆಗಳನ್ನು ಮನಪೂರ್ವಕವಾಗಿ ನಾನು ತಗೊಳ್ಳಿಕ್ಕೆ ಮತ್ತು ನಮ್ಮ ಸಂಘಟನೆ ತಗೊಳ್ಳಿಕ್ಕೆ ಇಷ್ಟಪಡ್ತೀವಿ. ಮತ್ತು ಜಿಲ್ಲೆಯಲ್ಲಿ ತಾವು ಯಾವಾಗ ಕರೆದ್ರು ನನ್ನ ನಂಬರ್ ಇಲ್ಲೋ ಏನಾದರೂ ಸಮಸ್ಯೆಗಳು ನನ್ನಿಂದ ಪರಿಹಾರವಾಗುವಂಥದ್ದು, ನಮ್ಮ ಆಡಳಿತ ಮನೆಯಿಂದ ಪರಿಹಾರವಾಗುವಂಥದ್ದು, ಇಲ್ಲ ಮುಂದೆ ನೀವಂತ ಪರಿಹಾರವಂಥ ವಿಚಾರದಲ್ಲಿ ತಮ್ಮೊಂದಿಗೆ ಯಾವತ್ತೂ ಇರ್ತೀನಿ, ತಮ್ಮೊಳಗೆ ಒಬ್ಬನಾಗಿರ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರನ್ನ ಈಗೆಲ್ಲ ಬಂದಿದ್ದೀರಾ, ಭಾಳ ಖುಷಿ ಆಯ್ತು ನನಗೆ. ಯಾಕೆಂತಂದ್ರೆ ಏನಾದರೂ ಸಂಘಟನೆ ಮಾಡಿದ್ರೆ ಮುಂದೆ ಬರ್ಬೋದು ಅಂತ. ಎಲ್ಲ ಭಾಗದಿಂದ ಬಂದಿದ್ದೀರಾ, ಮಡಿಕೇರಿ ಭಾಗದಿಂದ ಬಂದಿದ್ದೀರಾ. ಮತ್ತು ಮತ್ತೊಂದು ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಜಾತಿ ಮತ್ತು ಎಲ್ಲ ಭಾಷಿಕರ ಮಡಿವಾಳರು ಸೇರಿದ್ದಾರೆ, ಅದು ವಿಶೇಷ. ಇಲ್ಲಿ ಯಾರಿಗೂ ಒಂದು ವ್ಯವಸ್ಥೆಗೆ, ಜಾತಿಗೆ ಮತ್ತು ಭಾಷೆಗೆ ವಿಭಿನ್ನತೆ ಇಲ್ಲ. ಮಡಿವಾಳರು ಅಂತ ಹೇಳಿದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಎಲ್ಲದೂ ಒಗ್ಗೂಡಿಸಿದ್ದೀವಿ. ತಾವೆಲ್ಲ ಯಾರೆಲ್ಲ ಬಂದಿದ್ದೀರಾ ತಮ್ಮೆಲ್ಲರಿಗೂ ನನ್ನ ಮನಪೂರ್ವಕವಾದ ಧನ್ಯವಾದಗಳು. ಹಾಗೆ ನನಗೆ ಸಹಕರಿಸಿ ಸುಮಾರು ಜನರದ್ದು ಬೋರ್ಡಲ್ಲೆಲ್ಲ ಹೆಸರಿದೆ, ಸುಮಾರು ಜನರದ ಹೆಸರು ಹೇಳಬೇಕಾಗ್ತದೆ. ಹಾಗಾಗಿ ಸ್ವಾಮೀಜಿಗಳ ಅವರು ಬೆಳಗ್ಗೆ ಹೋಗಬೇಕಾದ ವಿಚಾರದಲ್ಲಿ ತಮ್ಮೆಲ್ಲ ಹೆಸರು ಹೇಳಲಿಕ್ಕಾಗಿಲ್ಲ. ತಾವೆಲ್ಲರೂ ಯಾರೆಲ್ಲ ಅತಿ ಹೆಚ್ಚು ಮತ್ತು ಅತಿ ಕಮ್ಮಿ ನಿಮ್ಮ ದೇಣಿಗೆ ಕೊಟ್ಟಿದ್ದೀರ ನನ್ನ ಮನಪೂರ್ವಕವಾಗಿ ಸ್ವೀಕರಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮನ್ನ ಹರಿಸಿ ಮತ್ತು ಬೆಳೆಯುವಂತ ನಿಟ್ಟಿನಲ್ಲಿ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ನಾನು ಹೇಳಿ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮ್ಮ ಧನ್ಯವಾದಗಳು. ಈ ಗ್ರಾಮದಲ್ಲಿ ಏನು ನೀವು ಕ್ರೀಡಾಕೂಟ ಮಾಡ್ತೀರಿ ಅಂತ ನನಗೆ ತಿಳಿಸಿದಾಗ ನಾನು ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಆದರೆ ನನಗೆ ಒಂದು ಆಸೆ ಇತ್ತು, ಏನಂದರೆ ಈ ಕೊಡಗು ಮಡಿಕೇರಿ ವಿಭಾಗದಲ್ಲಿ ನಾನು ಒಂದು ಕಡೆ ಸೋಮಾರ್ಪೇಟೆಯಲ್ಲಿ ಬಂದಿದ್ದೆ, ಅಲ್ಲಿ ಬಿಟ್ಟರೆ ಮತ್ತೆ ಯಾವನು ಈ ಕಡೆ ಬಂದಿರಲಿಲ್ಲ. ನಾನು 14 ವರ್ಷದಿಂದ ನಾನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಇದ್ದೀನಿ. ನಾನು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ನನ್ನ ಹೆಸರು ಗೊತ್ತಿದೆ. ನಾನು ಒಟ್ಟು 4 ಲಕ್ಷ ಕಿಲೋಮೀಟ್ರು ಸಂಚಾರ ಮಾಡಿ ನಮ್ಮ ಜನಾಂಗನ ಬಡಿದೆಬ್ಬಿಸಿ ಕಳೆದ 2005ರಲ್ಲಿ ಒಂದು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ 2 ಲಕ್ಷ ಅತಿ ಹೆಚ್ಚು ಜನ, ಅವತ್ತು ಇಡೀ ಬೆಂಗಳೂರು ಸ್ತಬ್ಧ ಆಗಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದಿದ್ದರು. ಅವಾಗ ಅವರು ನಾನು ಅರ್ಧ ಗಂಟೆ ಬಂದು ಹೊಟ್ಟೋಗ್ತೀನಿ ಅಂತೇಳಿ 10:30 11 ಗಂಟೆಗೆ ಬರ್ತಿರೋನು 10:30, ಯಾಕೆಂದರೆ ಇಂಟೆಲಿಜೆನ್ಸಿ ರಿಪೋರ್ಟ್ ಫುಲ್ ಬ್ಲಾಕ್ ಆಗೋಗಿದೆ, ಬನ್ನಿ ಅರ್ಜೆಂಟು ನೀವು ಅಂತ. ಅವ್ರು ಬಂದು 10:30 ಬಂದವರು ನೀವು ಮಾತಾಡಿ ಅಂತ ವೇದಿಕೆ ಮೇಲಿರೋರೆಲ್ಲ ಮಾತಾಡಿಸಿ ಲಾಸ್ಟ್ 3 ಗಂಟೆಗೆ ಅವ್ರು ಮಾತಾಡಿ ಅವತ್ತು ನಮ್ಮ ಜನಾಂಗದ ಏನು ಜನಸ್ತೋಮನ ನೋಡಿ ಸ್ತಬ್ಧರಾಗಿದ್ರು. ಆವತ್ತು ನಾವು ಒಂದೇ ಒಂದು ನಮ್ಮ ಬೇಡಿಕೆ ಇಟ್ಟಿದ್ರೆ, ಏನು ಬೇಡ ನಮ್ಗೆ MLC ಬೇಡ, MLA ಬೇಡ, ನಮ್ಗೆ ಬರೀ SC ಮಾಡಿ ಅಂತ ಆ ಬೇಡಿಕೆ ಇಟ್ಟಿದ್ರಿ. ಆಗ ಏನು ಆಯಿತು ಮಾಡೋಣ ಅಂತ ಹೇಳಿದ್ರು. ಆದರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದ ಆಂಜನೇಯವರು ಅವರು ಬೇರೆ ಕಡೆಯಿಂದ ಒತ್ತಡಗಳಾಗಿ ಒಪ್ಪಲಿಲ್ಲ, ಅದು ನಿಂತೋಯ್ತು. ಇದು ಏನಾಗಿದೆ, BJP ಗೌರ್ಮೆಂಟ್ ಇದ್ದಾಗ ನಾರಾಯಣ ಸ್ವಾಮಿ ಅಂತ ಒಬ್ಬ ಮಂತ್ರಿ ಇದ್ದ, ಅವನು ಸಮೇತ ಇದು ಫೈಲ್ಗೆ ಅಡ್ಡ ಹಾಕದ. ಅವರಾದ್ಮೇಲೆ ಇದಕ್ಕೆ ಮುಂಚೆಯಿಂದನೂ ಯಾರೂ ನಮ್ಮ ಫೈಲ್ ಮೂವ್ ಮಾಡೋದಕ್ಕೆ ಇಷ್ಟನೇ ಇಲ್ಲ. ಯಾಕೆ ಅಂತಂದರೆ ನಾವು SCಗಳಾದರೆ ಅವ್ರಿಗೆ ಸ್ಥಾನಮಾನಗಳು ಸಿಗಲ್ಲ ಅನ್ನೋ ಒಂದೇ ಕಾರಣಗಳಿಗೆ ನಮಗೆ ಏನಂದರೆ ನಾವು ಮಡಿವಾಳರನ್ನ ಟಚಬಲ್, ನಮ್ಮನ್ನ ಮನೆ ಒಳಗಡೆ ಬಿಟ್ಕೊತಾರೆ, ಅದು SCಗಳನ್ನ ಒಳಗಡೆ ಬಿಟ್ಕೊಳ್ಳಲ್ಲ. ಹಂಗಾಗಿ ಅವರು ನಮ್ಮ ಅನ್ನನ ತಟ್ಟೆನ ಕಿತ್ಕೊತಾರೆ ಅಂತ ಒಂದೇ ಮನೋಭಾವಕ್ಕೆ ನಮಗೆ ಬಿಡ್ತಾ ಇಲ್ಲ. ಹಿಂಗಾಗಿ ನಾವು ಕಳೆದ ವಿಧಾನಸಭೆಯಲ್ಲೂ ಮುಖ್ಯಮಂತ್ರಿಗಳು ಮಾತಾಡಿದಾಗ, ಇಲ್ಲ ಏನು ವಿಶೇಷ ವರದಿ ಮಾಡಿದ್ದೀರಿ, ನಿಮ್ಮ ಜನಾಂಗ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿದ್ದಾರೆ, ಅದರ ಪ್ರಕಾರ ನಿಮ್ಗೆ ನ್ಯಾಯ ಸಿಗ್ತದೆ. ನಮಗೆ ಏನಂತಂತಂದರೆ ಒಂದು ಆಶಾಭಾವನೆ ಇದೆ. ನಾನು ಮೊನ್ನೆ ಮುಖ್ಯಮಂತ್ರಿಗಳನ್ನ ಕಳೆದ ಒಂದು 2 ತಿಂಗಳಲ್ಲಿ ಭೇಟಿ ಮಾಡಿದಾಗ ನನಗೆ SC ಮಾಡದೆ ಹೋಗಲಿ ಪರವಾಗಿಲ್ಲ, ನಮಗೆ ಮಕ್ಕಳಿಗೆ SCಗೆ ಏನು ಸಿಗ್ತದೆ ಫುಲ್ ಫೀಸ್ ಮಾಫಿ ಮಾಡಿಸಿ ಕೆಲಸಕ್ಕೆ ಸಿಗೋದಕ್ಕೆ ಮಾಡಿ ಅಂತೇಳಿ
ಅವ್ರನ್ನ ಬೇಡ್ಕೊಂಡಿದಾಗ ಹೂ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದಂತೂ ಗ್ಯಾರಂಟಿ ಆಗ್ತದೆ ಅಂತ ನನಗೆ ಭರವಸೆ ಇದೆ. ಯಾಕೆಂದರೆ ಈಗ ನಾವು SC ಹೋಗೋಕೆ ಆಗದೆ ಇದ್ರು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾದರೂ ಫ್ರೀ ಆದರೆ ಬೇಜಾನು ಓದ್ತಾರೆ. ಯಾಕೆ ಓದ್ತಾರೆ ಅಂತ ಹೇಳಿದ್ರೆ ಸುಮಾರು 10 ವರ್ಷದಿಂದ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀರಿ. ನಮಗೆ ಪ್ರತಿಭಾ ಪುರಸ್ಕಾರ ನಾವು ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ ಪೇಪರಲ್ಲಿ TVಯಲ್ಲಿ ಅನೌನ್ಸ್ ಮಾಡಿದಾಗ ಎಷ್ಟು ಅಂತಂತಂದರೆ ಕಟ್ ಆಫ್ ನಾವು 90% ಮಾಡುತ್ತಾ ಇದ್ದೀರಿ. 90 ಆದ್ಮೇಲೆ ಮಾತ್ರ ತಗೊತಾ ಇದ್ದೀರಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.